ಎಲ್ರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ನಮ್ಮ ಆರ್ಯವೈಶ್ಯ ಸಮುದಾಯದಿಂದ ವಾಸವಿ ಜಯಂತಿಯ ಮೆರವಣಿಗೆಯನ್ನು ನಾಳೆ ವಾಸವಿ ಉತ್ಸವ ಸಮಿತಿಯ ವತಿಯಿಂದ ಕೋಟೆ ಆಂಜನೇಯ ದೇವಸ್ಥಾನದಿಂದ ಸಂಜೆ 5 ಗಂಟೆಗೆ ಉತ್ಸವ ಹೊರಡಲಿದೆ. ಪ್ರಮುಖವಾಗಿ ಆಪರೇಷನ್ ಸಿಂಧೂರ ಏನು ನಮ್ಮ ಭಾರತದಿಂದ ಆಗ್ತಾ ಇರ್ತಕ್ಕಂಥ ದಾಳಿ ಏನಿದೆ ಅದರ ಬಗ್ಗೆ ಗಮನ ಸೆಳೀತಾ ಇದ್ದೀವಿ. ಮತ್ತು ನಾವೆಲ್ಲರೂ ಸಹ ಸಹಸ್ರ ಸಂಖ್ಯೆಯಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದೀವಿ. ಏನಂತ, ನಮ್ಮ ಆರ್ಯವೈಶ್ಯ ಸಮುದಾಯ ತನು ಮನ ಧನ ಯಾವುದೇ ರೀತಿಯ ತ್ಯಾಗಕ್ಕೂ ಸಹ ನಾವು ಸಿದ್ಧರಿದ್ದೇವೆ. ನಮ್ಮ ಕೈಯಿಂದ ಏನೇನು ಡೊನೇಷನ್ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲದನ್ನೂ ಸಹ ನಾವು ಅಲ್ಲಿ ಪ್ರತಿಜ್ಞೆಯನ್ನು ಅರಮನೆಯ ಕೋಟೆ ಆಂಜನೇಯ ದೇವಸ್ಥಾನ ಮುಂಬಾರ್ತ ಮಾಡ್ತಾ ಇದ್ದೀವಿ. ಸುಮಾರು 2500ರಿಂದ 3000 ಜನ ಸೇರ್ತಕ್ಕಂಥ ಒಂದು ನಿರೀಕ್ಷೆ ಈ ಕಾರ್ಯಕ್ರಮಕ್ಕಿದೆ. ಕಾರ್ಯಕ್ರಮದ ನಂತರ ಆಲಮನ ಛತ್ರದಲ್ಲಿ ಈ ಒಂದು ಕಾರ್ಯಕ್ರಮದ ಸಮಾರೋಪ ಬಫೆ ಎಲ್ಲ ಏರ್ಪಡಿಸಲಾಗಿದೆ. ಮತ್ತೊಂದು ವಿನೂತನ ಕಾರ್ಯಕ್ರಮ ಏನಂದರೆ, ಬೆಳಿಗ್ಗೆ ಹೊತ್ತು 10:30ರಿಂದ 1:30 ತನಕ ತವರೂರ ಸಮ್ಮಿಲನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ವಿಶೇಷವಾಗಿ ಆಪರೇಷನ್ ಸಿಂಧೂರದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಪ್ರತಿಭಟನೆ ಮತ್ತು ಅವತ್ತೆಲ್ಲರಿಗೂ ಗೌರವ ಸಮರ್ಪಣೆ, ನಮ್ಮ ಆ ಮಹಿಳಾ ಶಕ್ತಿ ಏನಿದೆ ಆ ಶಕ್ತಿಯಿಂದ ಸೇನೆಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಸಂದೇಶವನ್ನು ನಾಳೆ ನಾವು ಆಲಮನ ಛತ್ರದಲ್ಲಿ 10:30ರಿಂದ 1:30 ತನಕ ನಡೀತಾ ಇರ್ತಕ್ಕಂಥ ಒಂದು ಸಮಾವೇಶದಲ್ಲಿ ನಾವು ಮಾಡಲಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಾರ್ವಜನಿಕರು ಮತ್ತು ಆರ್ಯವೈಶ್ಯ ಬಂಧುಗಳು ಈ ಒಂದು ಸಭೆಯಲ್ಲಿ ಮತ್ತು ಸಂಘಟನೆಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತ ಎಲ್ಲರಿಗೂ ಕೈ ಮುಗಿದು ಭಾವಿಸ್ತೀವಿ. ಮುಖ್ಯ ಅತಿಥಿಗಳಾಗಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಫ್ಲಾಗ್ ಹಾಸ್ಟ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಎಲ್ಲ ಆರ್ಯವೈಶ್ಯ ಮುಖಂಡರು, ಉದ್ಯಮಿಗಳು ಎಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. 2500ರಿಂದ 3000 ಜನದ ಒಂದು ನಿರೀಕ್ಷೆ ಇದೆ. ಮೆರವಣಿಗೆ ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗದಿಂದ ಪ್ರಾರಂಭ ಆಗಿ ಅಶೋಕ ರಸ್ತೆಯಲ್ಲಿ ಕನಿಕಾ ಪರಮೇಶ್ವರಿ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇರ್ವಿನ್ ರಸ್ತೆ ಮುಖಾಂತರ ಹೋಗಿ ಸಯಾಜಿರಾವ್ ರಸ್ತೆ, ಆಮೇಲೆ ವಾಸವಿ ಸರ್ಕಲ್ ಚಿಕ್ಕ ಗಡಿಯಾರ ಅಂತ ಏನಿದೆ ಆ ವಾಸವಿ ಸರ್ಕಲಿಂದ ಶ್ರೀರಾಮಪೇಟೆ ದೇವಸ್ಥಾನ ಆಲಮನ್ ಚೌಟ್ರಿಗೆ ಎಂಡ್ ಆಗುತ್ತೆ. ಸರ್, ನಮ್ಮದು ಈ ದಿನದ ನಮ್ಮ ಮಾತೆಯ ವಿಶೇಷ ಏನು ಅಂದರೆ, ನಮ್ಮ ವಾಸವಿ ಜಯಂತಿ ದಿನವೇ ನಮ್ಮ ಭಾರತೀಯ ಸೇನೆ ಹೋಗಿ ಪಾಕಿಸ್ತಾನ ಮೇಲೆ ದಾಳಿ ಮಾಡಿದೆ, ಪ್ರತೀಕಾರ ತೀರಿಸ್ಕೊಂಡಿದೆ. ನಮ್ಮ ಯದುವೀರ್ ಕೃಷ್ಣದತ್ತ ಒಡೆಯರ್ ಮಹಾರಾಜರು ಹೇಳಿದ್ರು, ನಿಮ್ಮ ವಾಸವಿ ಮಾತೆ ಅನುಗ್ರಹದಿಂದ ನಾವು ಇಷ್ಟು ದಿನ ಬರೀ ಮುಂದೆ ಟಚ್ ಮಾಡ್ತಿದ್ದೀವಿ, ಒಳಗಡೆ ಹೊಡೆದಿದ್ದೀವಿ ಅಂತ. ಅದು ಶಾಂಪಲ್ ಇತ್ತು, ನಿನ್ನೆ ಫಿಲಮ್ ಬಿಟ್ಟಿದ್ದಾರೆ. ಇನ್ನು ಮುಂದೆ ಸೂಪರ್ ಹಿಟ್ ಇರುತ್ತೆ. ಅವ್ರೇನಾದರೂ ನಮ್ಮನ್ನು ಕೆಣಕಿದ್ರೆ ಇನ್ನು ಬಿಡಲ್ಲ ಸರ್. ಇದು ನಮ್ಮ ವಾಸವಿ ಮಾತೆ ಎಷ್ಟು ಪರಿಶುದ್ಧಳೋ ಅದೇ ಥರ ಹೋಗಿ ನಾವು ಪರಿಶುದ್ಧರು. ನಾವು ಹೋಗಿ ಅವರ ಟೆರರಿಸಮ್ ಏನಿದೆ ಅದನ್ನು ಮುಕ್ತಿ ಕಾಣೋಕ್ಕೆ ಈ ಸಲ ಮುಕ್ತಿ ಕಾಣಿಸ್ಬಿಡ್ತೀವಿ ಸರ್. ಅದನ್ನು ಹೇಳ್ತಾ ನಾವು ಸರ್ ಖಂಡಿತವಾಗ್ಲೂ ಹೆಮ್ಮೆ ಅನ್ಸುತ್ತೆ ಸರ್. ಇಷ್ಟು ದಿನ ಬರೀ ಮಾಯಲ್ಲಿ ಹೊಡಿತೀವಿ ಅಂತಿದ್ರು, ಹೊಡಿತಾ ಇರಲಿಲ್ಲ. ಈ ಸಲ ಏನೂ ಮಾತಾಡಲಿಲ್ಲ, ಹೋಗಿ ಹೊಡೆದ್ಬಿಟ್ಟು ಬಂದುಬಿಟ್ಟಿದ್ದೀವಿ ಸರ್. ಅದು ಖಂಡಿತವಾಗ್ಲೂ ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕು ಸರ್. ಇದರಲ್ಲಿ ಯಾವುದೇ ಪ್ರೂಫ್ ಕೇಳಬಾರ್ದು ಸರ್. ದಯವಿಟ್ಟು ಸೇನೆ ಹೊಡೆದಿದೆಯಾ ಪ್ರೂಫ್ ಕೊಡಿ, ಅಲ್ಲಿ ಇದೆಯಾ ನೋಡಿ ಅಂತ ಹೇಳ್ಬಾರ್ದು. ಅವ್ರಿಗೆ ನಾವು ಮಾರಲ್ ಸಪೋರ್ಟ್ ಕೊಡಬೇಕು. ಅಟ್ಲೀಸ್ಟ್ ನಾವು ಅಲ್ಲಿ ಹೋಗಿ ಅವ್ರ ಜೊತೆ ಯುದ್ಧ ಮಾಡಲಿಲ್ಲ ಅಂದರೂ ಅವ್ರ ಜೊತೆ ಹೋಗಿ ಮಾರಲ್ ಸಪೋರ್ಟ್, ನಾವು ನಿಮ್ಮ ಜೊತೆ ಇದ್ದೀವಿ ಸರ್ ಅನ್ನೋದು ಕೊಟ್ಟರೆ, ಆ ಸೈನಿಕರು ಅಲ್ಲಿ ಅವ್ರು ಕಷ್ಟಪಡ್ತಾ ಇದ್ದಾರೆ, ನಾವು ಇಲ್ಲಿ ನೆಮ್ಮದಿಯಾಗಿದ್ದೀವಿ ಸರ್. ಅದು ನಮ್ಮ ಮಾರಲ್ ಸಪೋರ್ಟ್, ಎವ್ರಿ ಒನ್ ಶುಡ್ ಮಾರಲ್ ಸಪೋರ್ಟ್ ಸರ್. ಖಂಡಿತ ಸರ್. ಯಾವುದೇ ಸಮುದಾಯ ಇನ್ನೂ ಇದು ಮಾಡಿಲ್ಲ ಸರ್. ನಾವು ನಮ್ಮ ಈಗ 2,500ರಿಂದ 3,000 ಜನ ಏನು ಸೇರ್ತಾ ಇದ್ದೀವಿ, ಎಲ್ಲರೂ ಈಗ ಪ್ರತಿಜ್ಞೆ ಮಾಡಿ ನಮ್ಮ ತನು ಮನ ಧನ ಯಾವುದೇ ಥರ ಸಹಾಯ ಬೇಕು ಅಂದರೂ ನಾವು ರೆಡಿ ಇದ್ದೀವಿ ಅನ್ನೋದಕ್ಕೆ ನಾವು ಅದನ್ನು ನಾಳೆ ಸಾಯಂಕಾಲ ಮಾಡ್ತಾ ಇದ್ದೀವಿ. ಅದು ನಿಜವಾಗ್ಲೂ ಮಾಡ್ತಾ ಇರೋವಂಥ ಇದು ಸರ್. ಅದರಲ್ಲಿ ಯಾವುದೇ ಥರ ಸಹಾಯ ಕೇಳಿದ್ರು ನಾವೆಲ್ಲರೂ ಮಾಡಿಕೊಡ್ತೀವಿ ಸರ್, ನಮ್ಮ ದೇಶಕ್ಕಾಗಿ.